ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತಿನ್ಕೊಂಡು ಬಂದೈತೇನಲ್ಲ ಎಲ್ಲ ಮುಗಿಯೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ? 1 ಅವರ್ ಬೇಕಾ? 2 ಗಂಟೆ ಆಗುತ್ತೆ. ನಾವು ಹೋಗೋದು ತಿಂಗಳ ಮೇಲೆ ನಿಧಾನಕ್ಕೆ ಇದು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಬಿಗ್ ಸಪೋರ್ಟ್ ಇದ್ದ ಹಾಗೆ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಶೇರ್ ಮಾಡಿ. ಗಾಡಿ ಎತ್ಕೊ ಬನ್ನಿ, ಬೈಕ್ ಹೋಗಲ್ವಾ ಆ ಕಡೆ? ಫ್ರೆಂಡ್ಸ್, ಮಗನ್ನ ಸ್ಕೂಲಿಗೆ ಬಿಟ್ಟು ಬಂದ್ಮೇಲೆ ಮತ್ತೆ ಮಾಮೂಲಿ ಫಾರ್ಮರ್ಸ್ ರೈತರ ಕೆಲಸ ಶುರುವಾಗುತ್ತೆ. ಸೊ ತೋಟದಲ್ಲಿ ತುಂಬಾ ಹುಲ್ಲು ಕಳೆ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ರೋಡ್ ಹೊಡಿಸ್ಬೇಕಿತ್ತು. ಸೊ ನಾನು ನಿಮ್ಗೊಂದು ವಿಡಿಯೋನ ಶೇರ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ನಾವು ಹೋಗಿ ಮಿಷಿನಲ್ಲಿ ಎಲ್ಲ ಕಳೆ ಎಲ್ಲ ಹೊಡೆದು ಬಂದಿದ್ವಿ ಡ್ರಿಪ್ ಏರಿತಕ್ಕೆ. ಆದರೆ ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ. ಮತ್ತು ವಾಪಸ್ ಹೋಗಿ ರೋಡ್ರಲ್ಲಿ ಓಡಿಸ್ಬಿಟ್ಟು ಎತ್ತೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ನೋಡಿ, ನಮ್ಮ ಮನೇಲಿ ತುಂಬ ಹುಲ್ಲಿತ್ತು ಈ ಸೈಡೆಲ್ಲ. ಅದನ್ನೆಲ್ಲ ಹೀಗೆ ಕ್ಲೀನ್ ಮಾಡಿದ್ರು. ಸ್ಟಾರ್ಟಿಂಗ್ ಮತ್ತೆ ಸ್ವಲ್ಪ ಕ್ಲೀನ್ ಆಗಿತ್ತು ನೋಡಿ, ಅಷ್ಟೊತ್ತಲ್ಲೇ ಒಣಗಿತ್ತದು. ಇಷ್ಟೆಲ್ಲ ಮಾಡ್ಕೊಂಡು ವಾಪಸ್ ಹೋಗಿದ್ವಿ, ಆಗಲ್ಲ ಸುಸ್ತಾಗತ್ತೆ ಅಂತ. ಹಾಗಾಗಿ ರೋಟ್ರಿಗೆ ಇಳಿದ್ವಿ. ರೋಟ್ರು ಬಂದಿದೆ. ರೋಡ್ ಹೊಡಿವಾಗ ನಾವ್ ಯಾಕೆ ಇರ್ಬೇಕು ಅಂತ ರೈತರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಕಾಯೆಲ್ಲ ರೋಟ್ರಿಗೆ ಸಿಗುತ್ತೆ. ಮತ್ತೆ ನಾವು ಜೊತೆಗೆ ಡ್ರಿಪ್ ಎತ್ಬೇಕಿತ್ತು. ಅದು ಕೆಲಸ ಇದ್ದಿದ್ರಿಂದ ಇಬ್ರು ಹೋಗಿದ್ದೀವಿ. ಬನ್ನಿ ಏನೇನಾಗತ್ತೆ ಕೆಲಸ, ಎಷ್ಟೆಷ್ಟಾಗತ್ತೆ ಅಂತ ವಿಡಿಯೋನ ಪೂರ್ತಿ ನೋಡಿ. ಅರ್ಧ ತೋಟ ನಮ್ಮ ಮನೆಯವರೇ ಹೊಡೆದಿದ್ರು. ಹುಲ್ಲು ಮರ ಸುತ್ತ ತುಂಬಾ ಜಾಸ್ತಿ ಇತ್ತು, ಮಧ್ಯೆ ಮಧ್ಯೆ ಕಡಿಮೆ ಇತ್ತು. ಹಾಗಾಗಿ ಅದೆಲ್ಲ ಹೊಡೆದಿದ್ರಿಂದ ಸ್ವಲ್ಪ ಒಣಗಿ ಕ್ಲಿಯರ್ ಆಗಿತ್ತು. ಇನ್ನು ಮುಂದಕ್ಕೆ ಹೋದಾಗ ನೋಡಿ, ತುಂಬಾ ಅಂದ್ರೆ ಮಧ್ಯದಲ್ಲೂ ಜಾಸ್ತಿ ಗಿಡ ಬೆಳ್ಕೊಂಡ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಯಾವ ಕಡೆ ಇದೆ ಡ್ರಿಪ್ ವೈರ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ಸೈಡೋ ಇಲ್ಲ ಈ ಸೈಡೋ ನೋಡಿ, ಹಿಂಗೆಲ್ಲ ಬೆಳ್ಕೊಂಡು ನಿಂತಿದೆ. ಇಷ್ಟೊಂದು ಹುಲ್ಲು ಮಧ್ಯ ಡ್ರಿಪ್ ಎತ್ತದ್ ಹೇಗೆ ಅಂತ ಯೋಚನೆ ಮಾಡ್ಬೇಕಾದ್ರೆ ಸೊ ಅವ್ರಿಗೆ ಹೇಳಿದ್ವಿ ನಾವು, ಒಂದ್ ಸೈಡ್ ಲೈನ್ ಡ್ರಿಪ್ ಲೈನ್ ಯಾವ್ದಿರುತ್ತೋ ಅದೇ ಇದ್ರಲ್ಲಿ ಒಂದ್ಸಲ ನೀವು ಮರದ ಬಡ್ಡೆನೆ ಲೇಕ ರೋಡ್ ಹೊಡ್ಕೊಂಡು ಹೋಗಿ, ನಮಗೆ ಡ್ರಿಪ್ ಎತ್ತಕ್ಕೆ ಈಸಿ ಆಗುತ್ತೆ ಅಂತ. ಸೊ ಅಣ್ಣ ಹಾಗೆ ಮಾಡಿಕೊಟ್ರು. ಹಾಗಾಗಿ ನಮಗೆ ಡ್ರಿಪ್ ಎತ್ತಕ್ಕೆ ಈಸಿ ಆಯಿತು. ಆದರೂ ಕೆಲವೊಂದು ಕಡೆ ಡ್ರಿಪ್ ವೈರ್ ಕಟ್ ಆಯಿತು. ಸೊ ಅದನ್ನೆಲ್ಲ ನಾವು ಎತ್ಕೋಬೇಕೀಗ. ನಾವೆಷ್ಟೇ ಹುಷಾರಾಗಿ ಏನೇ ಮಾಡಿದ್ರು ಕೈ ತಪ್ಪಿ ಏನೋ ಒಂಚೂರು ಎಡವಟ್ಟು ಆಗೇ ಬಿಡುತ್ತೆ ನೋಡಿ. ಕಟ್ ಆಯ್ತಾ? ಮತ್ತೆ ಜಾಯಿನ್ ಮಾಡ್ಕೋಬೇಕಷ್ಟೇ. ಇಷ್ಟೊಂದು ಹುಲ್ಲು ಸುತ್ತಿರೋ ಡ್ರಿಪ್ ವೈರ್ನೆಲ್ಲ ಗರಿಯಿಂದನೇ ಕಟ್ತಾ ಇದ್ವಿ. ಯಾಕಂದ್ರೆ ಅದು ಮತ್ತೆ ಹಂಗಂಗೆ ಬಿಟ್ರೆ ಅದು ಬಿಚ್ಕೊಂಡ್ಬಿಡುತ್ತೆ. ಮತ್ತೆ ಅದು ಬಿಚ್ಕೊಂಡ್ರೆ ಮತ್ತೆ ಗೊತ್ತಾಗೋದಿಲ್ಲ. ಬೆಂಡ್ ಹತ್ರ ಇಡೋ ಉದ್ದೇಶ ಅಂದ್ರೆ ಬೆಂಡಿನ ಹತ್ರ ಹಾಕಿ ಸುತ್ತ ಓಡಾಡುತ್ತೆ, ಗೊತ್ತಾಗುತ್ತೆ ಅವ್ರಿಗೆ. ಆ ಕಾರಣಕ್ಕೆ ಬೆಂಡ್ ಹತ್ರನೇ ಇಡ್ತಾ ಇದ್ವಿ ಅದನ್ನೆಲ್ಲ ಕಟ್ಟಿ. ಸೊ ಇದೇ ಕೆಲಸ ನಮ್ಗೆ ಇವಾಗ. ನೋಡಿ, ಸ್ಟಾರ್ಟರ್ ಇಟ್ಟಿದ್ರಲ್ಲ, ಬಾಕ್ಸ್ ಓಪನ್ ಮಾಡಿದ್ರೆ ಅದ್ರೊಳಗೆಲ್ಲ ಇಲಿಗಳೆಲ್ಲ ಓಡಾಡಿದಾವೆ, ಕಸ ಕಡ್ಡಿ ಎಲ್ಲ ಎಳ್ಕೊಂಡು ಹೋಗಿ ಬಿಟ್ಬಿಟ್ಟಿದಾವೆ. ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಿ ಕೇಬಲ್ ವೈರ್ ತೆಗಿಬೇಕು. ಅದು ಕೂಡ ಅಲ್ಲಿ ಕಟ್ ಆಗುತ್ತೆ. ಹಾಗಾಗಿ 3 ಫ್ಯೂಸ್ಗಳನ್ನ ತೆಗೆದ್ಬಿಟ್ಟು ಕೇಬಲ್ ವೈರ್ನೆಲ್ಲ ಒಂದ್ ಕಡೆ ಸುತ್ತಿರ್ತಿದ್ದಾರೆ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಅವರು ಒಂದ್ ಲೈನ್ ಮರದ ಹತ್ರ ಹೊಡೆದಾಗ ನಾವು ಮತ್ತೆ ವೈರ್ನೆಲ್ಲ ಸುತ್ತಿ ಸುತ್ತಿ ಕಟ್ಟಿಡಬೇಕು. ಸೊ ಇನ್ನೊಂದು ಮುನ್ಗಡೆ ಚಿಕ್ಕ ಮಡಿಗೆ ಬಂದ್ವಿ, ಮಧ್ಯೆ ಹಳ್ಳ ಇದೆ. ಅಲ್ಲೂ ಅಷ್ಟೇ ತುಂಬಾ ಹುಲ್ಲು. ಆ ಮಡಿಗೆನೆ ತುಂಬಾ ಜಾಸ್ತಿ ಇತ್ತು. ಅವ್ರು ಹೊಡೆದ್ಮೇಲೆ ನಾವು ಜೊತೆಗೆ ಈ ತೋಟದಲ್ಲಿ ಮುಳ್ಳುಗಳು, ಇಂಥ ಮುಳ್ಳಿನ ಗಿಡ ಇರುತ್ತೆ ನೋಡಿ, ಎಲ್ಲ ಚುಚ್ಕೋತಿರುತ್ತೆ, ಮುಟ್ಟಿರ್ ಮುಳ್ಳು ಇರುತ್ತೆ. ಪ್ರಾಬ್ಲಮ್. ಇದ್ರ ಮಧ್ಯ ನಮ್ಗೊಂದು ಎಲೆ ಸಿಕ್ತು. ಸೊ ನಾವು ಇನ್ನೂ ತಿಂಡಿ ತಿಂದಿರಲಿಲ್ಲ. ಆಕ್ಚುಲಿ ಬೆಳಗ್ಗೆ 9 ಗಂಟೆಗೆ ಹೋಗಿದ್ವಿ.
ಹಾಗಾಗಿ ಒಂದೇ ಇಳಿದಿದ್ದೀರಂದ್ರೆ ಶೇರ್ ಮಾಡಿಕೊಂಡು ಇಬ್ಬರು ಎಳ್ನೀರು ಕುಡಿದ್ವಿ. ಸ್ವಲ್ಪ ಹೊಟ್ಟೆ ತುಂಬಿದಂಗಾಯಿತು. ಜೊತೆಗೆ ಸೀಬೆ ಮರ ಇದೆ, ಸೀಬೆಕಾಯಿ ಕೂಡ ಸಿಗುತ್ತೆ, ನೋಡೋಣ ಲಾಸ್ಟಿಗೆ. ಶೇರಿಂಗ್ ಇಸ್ ಕೇರಿಂಗ್ ನೋಡಿ, ಬೊಂಬ್ಳು ಕೂಡ ಇಬ್ರು ಒಂದೊಂದನ್ನ ಶೇರ್ ಮಾಡ್ಕೊಂಡು ತಿಂತಾ ಇದೀವಿ. ಸೊ ಹಾಗೆ ರೋಟ್ ಹೊಡಿಬೇಕಾದ್ರೆ ಒಂದು ಕಾಯಿ ಸಿಕ್ತು ನೋಡಿ, ಸೈಡಲ್ಲಿ ಸ್ವಲ್ಪ ಪ್ರೆಸ್ ಆಗಿತ್ತು. ಅಲ್ಲಿ ನೋಡಿದ್ರೆ ಒಳಗಡೆ ಮಾತ್ರ ಇಷ್ಟು ಕಾಯಿ ಕಾಣ್ತಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಇದನ್ನ ಸುಲಿಗೆ ಒಳಗಡೆ ಕಾಯಿ ಎಷ್ಟಿದೆ ನೋಡ್ಲೇಬೇಕು ಅಂತ. ಅವ್ರು ಆಗಲ್ಲ ಅಂತ ನಾನು ಬಿಡ್ತಿಲ್ಲ, ಬೇಗ ಸುಲಿರಿ ಅಂತ. ಕೊನೆಗೋಪ ನನ್ನ ಹಿಂಸೆ ತಡೆಯೋಕ್ಕಾಗದೆ ಕಾಯಿ ಸುಲಿದ್ರು. ನೋಡಿ ಎಷ್ಟು ಕಾಯಿ ಅವ್ರು ಕಾಣ್ತಿದ್ಯಲ್ಲ, ಸೀಬೆ ಮರ ಹಿಂದೆ ಒಂದು ಸೀಬೆಕಾಯಿ ಸಿಕ್ಕಿದೆ. ಕೂಗಿದ್ರು, ಎಷ್ಟು ಚಂದ ಇರುತ್ತೆ ಗೊತ್ತಾ ರುಚಿ. ಎಲ್ರಿ ಸೀಬೆಕಾಯಿ ಚೆನ್ನಾಗೈತೆ. ಎಲ್ಲಿ ಎಲ್ಲೈತ್ರಿ ತೋರಿಸ್ರಿ. ಓಹ್ ಅಲ್ಲಿ ಹೆಂಗೈತೆ ಟೇಸ್ಟು ಅಲ್ವಾ? ಒಂದು ಸಿಗ್ತಿರ್ಲಿಲ್ಲ, ಎಲ್ಲ ಹಸ ಕಾಯಾಗಿ ಬರೋರು, ಎಮ್ಮೆ ಕಾಯಾಗಿ ಬರೋರು ಕಿತ್ಕೊಂಡು ತಿನ್ನೋರು. ಮೇಲೆ ಇದೆ, ಕಿತ್ಕೊಳ್ಳಿ, ತಾಡೋಣ ಇನ್ನೊಂದೆರಡು. ಇನ್ನಿಲ್ವಾ? ಟೈಮ್ ನೋಡಿ 10:30 ಆಗಿದೆ. 9 ಗಂಟೆಗೆ ಶುರು ಮಾಡಿದವರು 1:30 ಗಂಟೆ ಆಯಿತು, ಇನ್ನೂ ಹೊಡಿತಾ ಇದ್ದಾರೆ. ಸೀಬೆ ಮರ ತೋರಿಸೋದ್ರಿಂದ ಇಬ್ಬರಿಗೂ 2 ಸೀಬೆಕಾಯಿ ಸಿಕ್ತು. ಚಿಕ್ಕದಾಗಿತ್ತು, ಆದರೆ ಬಹಳ ರುಚಿಯಾಗಿತ್ತು. ಅದನ್ನು ಹೊಟ್ಟೆಗೆ ಹಾಕ್ಕೊಂಡ್ವಿ. ಅವಾಗ ಸ್ವಲ್ಪ ಹಸಿವಿನ ಸ್ವಲ್ಪ ಪರವಾಗಿಲ್ಲ ಅನಿಸ್ತು. ಇದಾದ್ಮೇಲೆ ಇನ್ನೂ ಒಂದು ತೋಟ ಇದೆ, ಅಲ್ಲಿಗೂ ಹೋಗ್ಬೇಕು. ಇನ್ನೂ ಅರ್ಧ ಗಂಟೆ ಆಗುತ್ತಲ್ವ? ಇಲ್ಲ ಇನ್ನೂ 1 ಗಂಟೆ ಆಗುತ್ತಾ? ಇದು ಏನು ಇಲ್ವಲ್ಲ, ಈಗ ಎತ್ತದ ಆರಾಮ್ಸೆ ಕ್ಲೀನಾಗಿ ಹೊಡೆದ್ರೆ ಅರ್ಧ ಗಂಟೆ ಮುಗಿಯುತ್ತಲ್ಲ. ಹೊಡೆಯೋದೇ ಇಂಪಾರ್ಟೆಂಟ್. ಈ ತೋಟ ಮುಗಿಸ್ಕೊಂಡು ಮನೆಗೆ ಹೋಗಿ ಸ್ನಾನ ತಿಂಡಿ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ತೋಟದ ಹತ್ರ ಬಂದ್ವಿ. ಸೊ ನೋಡಿ, ಅಲ್ಲಿ ಅಕ್ಕಿ ಸೊಸೆ ಪ್ಯಾಕೆಟ್ ಮಾಡೋದು ಇತ್ತು. ಆದರೆ ಪ್ಯಾಕೆಟ್ ಮಾಡಿದ್ರೆ ಸಾಕಾಗಲ್ಲ, ಅದಕ್ಕೆ 2 ದಿನಕ್ಕೊಂದ್ಸಲ ನೀರು ಹಾಕ್ತಿರ್ಬೇಕು. ಹಾಗೆ ಅದ್ರಲ್ಲಿ ಕಳೆ ಬೆಳ್ಕೊಳುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಿರ್ಬೇಕು. ಹಾಗಾಗಿ ಎಲ್ಲ ಕೆಲಸ ಆಗುತ್ತೆ ಅಂತ ತೋಟದ ಹತ್ರ ಬಂದಿದ್ದೀವಿ. ಇಲ್ಲೂ ರೋಟ್ರಿ ಅದ್ರ ಪಾಡಿಗೆ ದೊಡಿತಾ ಇತ್ತು. ಸೊ ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ. ಅದರಲ್ಲಿರೋ ಚಿಕ್ಕ ಪುಟ್ಟ ಗಿಡಗಳು, ಪೈರು ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸೊಸಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಅದು ತುಂಬ ಬರೀ ಕಳೆನೇ ದೊಡ್ಡದಾಗಿ ಬೆಳ್ಕೊಂಡ್ಬಿಡುತ್ತೆ. ದೊಡ್ಡ ಮಡಿಲಿ 1 ಗಂಟೆ ಇರ್ಲಿವಲ್ಲ, ಈಗ ಬಡ್ಡಿಂದ ಹೊಡಿತಾವೆ. ಏನು ಎತ್ಕೊಂಡು ಹೋಗ್ತಿದೀವಿ ಅಂತನಾ? ಅಲ್ಲಿ ಎಲೆ ಬಳ್ಳಿ ಇತ್ತು ನೋಡಿ, ಲಾಸ್ಟ್ ಟೈಮ್ ಒಂದ್ಸಲ ತೋರಿಸಿದ್ದೆ, ಅದು ಕೆಳಗೆ ಜಗ್ಬಿಟ್ಟಿತ್ತು. ಅದನ್ನ ಹಿಡಿದು ಕಟ್ಟಬೇಕು ಅಂತ ಏನು ಇಸ್ಕೊಂಡು ಹೋಗಿದ್ವಿ. ಕಟ್ಟಿದ್ದೆಲ್ಲ ಆಯ್ತು ಅಂತ ಏಣಿ ವಾಪಸ್ ಕೊಡಕ್ಕೆ ಹೋಗ್ತಾ ಇದೀವಿ. ಹಾಗೆ ಏಣಿ ಇಲ್ಲೇ ಕೊಟ್ಟು ಬಂದಮೇಲೆ ನಾವು ಬಕೆಟಲ್ಲಿ ಒಂದು ಗಿಡ ಹಾಕಿಟ್ಟಿದ್ವಿ ಮನೆ ಹತ್ರ, ಅದನ್ನು ತೋಟಕ್ಕೆ ಹಾಕೋಣ ಅಂತ ತೊಗೊಂಡು ಬಂದ್ವಿ. ಒಂದು ಬಟರ್ ಫ್ರೂಟ್ ಗಿಡ, ಇನ್ನೊಂದು ಹೂವಿನ ಗಿಡ ಇತ್ತು. ಇಲ್ಲಿ ಕಾಂಪೌಂಡ್ ಒಳಗಡೆ ಹಾಕ್ಕೊಳಕ್ಕಾಗಲ್ಲ ಅಂತ ತೋಟಕ್ಕೆ ತಂದ್ವಿ. ಸೊ ನೋಡಿ, ಇಲ್ಲಿ ಇದ್ದಾರೆ, ನಮ್ಮ ಅತ್ತೆ ಇದ್ದಾರೆ. ಏನೇ ಹೂವಿನ ಗಿಡ ಆದರೂ ನಾವು ಯಾವುದೇ ಗಿಡ ಆಗಲಿ ಅವರೇ ಹಾಕೋದು. ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ ಅವ್ರ ಕೈಯಲ್ಲಿ ಗಿಡ ಹಾಕಿದ್ರೆ. ಹಾಗಾಗಿ ಅವ್ರ ಕೈಯಲ್ಲೇ ಹಾಕಿಸ್ತಾ ಇದ್ದೀವಿ. ಹಾಕಿಸ್ಬಿಟ್ಟು ಮತ್ತೆ ಸ್ವಲ್ಪ ಹೆಂಗೂ ಕರೆಂಟ್ ಇತ್ತಲ್ಲ, ಡ್ರಿಪ್ ವೈರ್ ಹಾಕ್ಕೊಂಡು ಅದಕ್ಕೆಲ್ಲ ನೀರು ಬಿಡ್ತಾ ಇದ್ವಿ. ಬಾಳೆಗೂ ನೀರು ಹಾಕೋದಿತ್ತು. ಸೊ ಅದಕ್ಕೆ ನೀರು ಹಾಕಿ ಬಕೆಟ್ ನೋಡಿ ಎಲ್ಲ ಕೈಯೆಲ್ಲ ಗಲೀಜಾಗೈತೆ ಅಂತ ತೊಳ್ಕೊತಿದ್ದಾರೆ. ಎಲ್ಲ ತೊಳ್ಕ ಕ್ಲೀನಾಗಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.